ನಮಸ್ತೆ ಸ್ನೇಹಿತರೆ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಸುಕ್ಕ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹೆಚ್ಚಾಗಿ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಈ ರೆಸಿಪಿಯನ್ನು ಮಾಡ್ತಾರೆ. ತುಂಬ ಟೇಸ್ಟಿಯಾದ ಈ ಸುಕ್ಕ ನೀರು ದೋಸೆ, ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಹಾಗೆ ರೆಸಿಪಿ ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡಿ. ಈ ಸುಕ್ಕ ಮಾಡೋದಕ್ಕೆ ನಾನಿಲ್ಲಿ 12 ಬ್ಯಾಡಗಿ ಮೆಣಸು ಹಾಗೂ ಒಂದು 4 ಗಿಡ್ಡ ಮೆಣಸನ್ನು ದಂಟು ತೆಗೆದಿಟ್ಟಿದ್ದೇನೆ. ಇಲ್ಲಿ ಒಂದು 3 ಟೀ ಸ್ಪೂನ್ ಎಣ್ಣೆಯನ್ನು ಪ್ಯಾನಲ್ಲಿ ಸೇರಿಸಿ, ಇದು ಬಿಸಿಯಾದ ತಕ್ಷಣ ಈ ಮೆಣಸನ್ನು ಸೇರಿಸಿಕೊಳ್ಳುವ. ಮೆಣಸನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಕ್ರಿಸ್ಪಾಗಿ ಘಮ ಬರುವವರೆಗೆ ಇದನ್ನು ಹುರ್ಕೊಳ್ಳುವ. ಈಗ ಇದನ್ನು ತೆಗೆದು ಪಕ್ಕಕ್ಕಿಡುವ. ಈಗ ಅದೇ ಪ್ಯಾನಲ್ಲಿ ಪುನಃ 1 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಬೇಕು. ಇದರಲ್ಲಿ ಒಂದು 1/4 ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸಿ ಹುರ್ಕೊಳ್ಳುವ. ಸಾಸಿವೆ ಸಿಡಿಯಲು ಪ್ರಾರಂಭವಾಗುವಾಗ 3 ಸ್ಪೂನ್ ಕೊತ್ತಂಬರಿ ಕಾಳು, ಒಂದು 3/4 ಸ್ಪೂನಷ್ಟು ಜೀರಿಗೆ, 20 ಕಾಳು ಮೆಣಸು, ಒಂದು 7-8 ಮೆಂತ್ಯ ಕಾಳು, ಜಾಸ್ತಿ ಸೇರಿಸಬಾರ್ದು, ಕಹಿ ಆಗ್ತದೆ. ಇವಿಷ್ಟನ್ನು ಸೇರಿಸಿ ಹುರ್ಕೊಳ್ಬೇಕು. ಸೇರಿಸಿದ ಸ್ಪೈಸಸ್ ಇದೆಯಲ್ಲ ಫ್ರೈ ಆಗಿ ಘಮ ಬರುವಾಗ ನಾವಿದರಲ್ಲಿ ಇಡೀ ಗರಂ ಮಸಾಲೆಯನ್ನು ಸೇರಿಸುವ. ಇಲ್ಲಿ ಒಂದು 1/2 ಸ್ಪೂನಷ್ಟು ಸೋಂಪು ಕಾಳು, ಒಂದು ಚಿಕ್ಕ ತುಂಡು ದಾಲ್ಚೀನಿ, 3-4 ಲವಂಗ, ಅರ್ಧ ಜಾವೇತ್ರಿ ಹಾಗೂ 1 ಸ್ಟಾರ್ ಆ್ಯನಿಸನ್ನು ಸೇರಿಸ್ತಾ ಇದ್ದೇನೆ. ಸ್ಪೈಸಸ್ ಜೊತೆಗೆ ಈ ಇಡೀ ಗರಂ ಮಸಾಲೆ ಸೇರಿಸಿ 1-1.5 ನಿಮಿಷಗಳ ಕಾಲ ಹುರ್ಕೊಳ್ಬೇಕು. ಇಷ್ಟಾಗುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ. ಈಗ ಇದರಲ್ಲಿ ನಾವು ಹುರಿದಿಟ್ಟ ಮೆಣಸನ್ನು ಸೇರಿಸಿ, ಜೊತೆಗೆ ನೆಲ್ಲಿಗಾತ್ರದ ಹುಣಸೆ ಹುಳಿಯನ್ನು ಸಹ ಸೇರಿಸಬೇಕು. ಹಾಗೂ ನೀರು ಸೇರಿಸದೆ ಇದನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿ ಹುಡಿ ಮಾಡಿಕೊಳ್ಬೇಕು. ಈ ಮಾಡಿದ ಹುಡಿ ಇದೆಯಲ್ಲ, ನಾವು ಸ್ಟೋರ್ ಮಾಡಿಟ್ಟರೆ ಅನೇಕ ತಿಂಗಳುಗಳವರೆಗೆ ನಾವಿದನ್ನು ಉಪಯೋಗಿಸ್ಬೋದು. ಸುವರ್ಣಗಡ್ಡೆ, ಪನ್ನೀರ್ ಸುಕ್ಕ ಕೂಡ ಇದೇ ಮಸಾಲೆಯನ್ನು ಸೇರಿಸಿ ಮಾಡ್ಬೋದು. ನೆಕ್ಸ್ಟ್ ಈಗ ಮುಂದಿನ ತಯಾರಿಯನ್ನು ಮಾಡೋಣ. ಕಡಾಯಿ ಗ್ಯಾಸಲ್ಲಿಟ್ಟು 1 ದೊಡ್ಡ ಸ್ಪೂನಷ್ಟು ತುಪ್ಪವನ್ನು ಸೇರಿಸುವ ಹಾಗೂ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಸಹ ಸೇರಿಸಿಕೊಳ್ಬೇಕು. ಇದಿಲ್ಲಿ ಬಿಸಿಯಾದ ತಕ್ಷಣ 3 ನೀರುಳ್ಳಿ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಟಿದ್ದೇನೆ, ಅದನ್ನು ಸೇರಿಸಬೇಕು. ನೀರುಳ್ಳಿ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕು. ನೀರುಳ್ಳಿ ಜೊತೆಗೆ ಒಂದು 5 ಗರಿ ಕರಿಬೇವಿನ ಎಲೆಯನ್ನು ಸಹ ಸೇರಿಸುವ. ಇಲ್ಲಿ ನೀರುಳ್ಳಿ ಇದೆಯಲ್ಲ ಜಾಸ್ತಿ ಫ್ರೈ ಆಗುವ ಅಗತ್ಯ ಇಲ್ಲ, ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಇಷ್ಟು ಫ್ರೈ ಆಗ್ತಾ ಇರುವಾಗ ಇದರಲ್ಲಿ 1 ದೊಡ್ಡ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸಬೇಕು. ನೀರುಳ್ಳಿ ಜೊತೆಗೆಯೇ ಈ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗುವವರೆಗೆ ನಾವು ಹುರ್ಕೊಳ್ಳುವ. ನೀರುಳ್ಳಿ ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಇಷ್ಟಾಗುವಾಗ ಚಿಕನ್ ಪೀಸಸನ್ನು ಇದರಲ್ಲಿ ಸೇರಿಸಬೇಕು. ಇಲ್ಲಿ ನಾನು ಒಂದು ಅರ್ಧ kg ಬೋನ್ಲೆಸ್ ಚಿಕನನ್ನು ಮೀಡಿಯಮ್ ಸೈಜಿದು ಪೀಸಸ್ ಮಾಡಿಟ್ಟಿದ್ದೇನೆ. ಇದನ್ನು ಕಟ್ ಮಾಡಿ ಕ್ಲೀನ್ ಮಾಡಿಟ್ಟಿದ್ದೇನೆ. ಇದನ್ನೀಗ ಈ ಒಗ್ಗರಣೆಯಲ್ಲಿ ಸೇರಿಸುವ. ಇದನ್ನು ಒಂದು 1-2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಬೇಕು. ರುಚಿಗೆ ಉಪ್ಪನ್ನು ಈ ಸಮಯದಲ್ಲಿ ಸೇರಿಸಬೇಕು. ಹಾಗೂ ಒಂದು 1/4 ಸ್ಪೂನಷ್ಟು ಟರ್ಮರಿಕ್ ಪೌಡರನ್ನು ಸಹ ಸೇರಿಸುವ. ನೀರುಳ್ಳಿ ಜೊತೆಗೆ ಒಂದು 2-3 ನಿಮಿಷ ಈ ಚಿಕನನ್ನು ಹುರ್ಕೊಳ್ಬೇಕು. ಈಗ ನಾವು ಪೌಡರ್ ಮಾಡಿಟ್ಟ ಮಸಾಲೆ ಇದೆಯಲ್ಲ ಅದನ್ನು ಸೇರಿಸುವ. ಚಿಕನ್ ಪೀಸಸ್ ಜೊತೆಗೆ ಒಳ್ಳೆ ಮಾಡಿ ಬೆರೆಸಿಟ್ಟುಕೊಳ್ಳುವ. ಈ ಸಮಯದಲ್ಲಿ ನಾವು ಒಂದಿಷ್ಟು ನೀರನ್ನು ಸೇರಿಸಬಾರ್ದು. ಚಿಕನ್ ಬೇಯುವಾಗ ನೀರು ರಿಲೀಸ್ ಆಗ್ತದೆ, ಅದೇ ಸಾಕಾಗ್ತದೆ. ಇದನ್ನಿಲ್ಲಿ ಒಂದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷಗಳ ಕಾಲ ನಾವಿದನ್ನು ಬೇಯಿಸಿಕೊಳ್ಬೇಕು. ಈ ಬದಿ ನೋಡಿ ಸ್ಪೈಸಸ್ ಹುರಿದ ಪ್ಯಾನಲ್ಲಿ 1 ತೆಂಗಿನಕಾಯಿಯ ತುರಿಯನ್ನು ಸೇರಿಸಿದ್ದೇನೆ. ಜೊತೆಗೆ ಒಂದು 1/4 ಸ್ಪೂನಷ್ಟು ಅರಶಿನ ಹುಡಿಯನ್ನು ಸಹ ಸೇರಿಸಿ ಹುರ್ಕೊಳ್ಬೇಕು. 5 ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರಿದಾದ ಮೇಲೆ ಈ ರೀತಿ ತೆಂಗಿನ ತುರಿ ರೋಸ್ಟ್ ಆಗುವಾಗ ಫ್ಲೇಮನ್ನು ಆಫ್ ಮಾಡಿಕೊಳ್ಳುವ. ಈ ಬದಿ ನೋಡಿ ಚಿಕನ್ 70% ಅಷ್ಟು ಕುಕ್ ಆಗಿದೆ, ನೀರು ಕೂಡ ರಿಲೀಸ್ ಆಗಿದೆ. ನಾನಿದು ಬೇಯುವಾಗ ಒಂದಿಷ್ಟು ನೀರನ್ನು ಸೇರಿಸಿಲ್ಲ. ಈಗ ಇದಕ್ಕೆ ಹುರಿದಿಟ್ಟ ತೆಂಗಿನ ತುರಿ ಇದೆಯಲ್ಲ ಅದನ್ನು ಸೇರಿಸಬೇಕು. ಮಸಾಲೆ ಜೊತೆಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ತೆಂಗಿನ ತುರಿ ಈ ಮಸಾಲೆ ಜೊತೆಗೆ ಹಾಗೂ ಚಿಕನ್ ಪೀಸಸ್ ಜೊತೆಗೆ ಚೆನ್ನಾಗಿ ಬೆರೆತ ನಂತರ ಮುಚ್ಚಿಟ್ಟು ಲೋ ಫ್ಲೇಮಲ್ಲಿ 7-8 ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು. ಈಗ ಚಿಕನ್ ಪೀಸಸ್ ಇದೆಯಲ್ಲ ಪೂರ್ತಿಯಾಗಿ ಬೇಯಬೇಕು. ಹಾಗೂ ತೆಂಗಿನ ತುರಿದು ಫ್ಲೇವರ್ ಇದೆಯಲ್ಲ ಚೆನ್ನಾಗಿ ಈ ಪೀಸಸ್ಸಿಗೆ ಸೇರಿಕೊಳ್ಬೇಕು. ಹಾಗೂ ನೀರು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಅಷ್ಟು ಹೊತ್ತು ನಾವು ಇದನ್ನು ಬೇಯಿಸಿಕೊಳ್ಬೇಕು.
ಈಗ ಸಾಧಾರಣ ಒಂದು 8 ನಿಮಿಷ ಬಿಟ್ಟು ಲಿಡ್ಡನ್ನು ಇಲ್ಲಿ ತೆಗೆದಿದ್ದೇನೆ. ಚಿಕನ್ ನೋಡಿ ಕಂಪ್ಲೀಟಾಗಿ ಬೆಂದಿದೆ. ಕನ್ಸಿಸ್ಟೆನ್ಸಿ ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಇದೀಗ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ. ನಿಮಗಿದು ನೋಡಿದ್ರೇ ತಿಳಿತದೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಗೀ ಕೂಡ ಸಪ್ರೇಟ್ ಆಗಿದೆ. ಪರ್ಫೆಕ್ಟ್ ಆದ ಈ ಸುಕ್ಕ ಸರ್ವಿಂಗಿಗೆ ರೆಡಿಯಾಗಿದೆ. ಈಗ ಇದನ್ನಿಲ್ಲಿ ಸರ್ವ್ ಮಾಡುವ. ನಿಮಗಿದು ನೋಡಿದ್ರೇ ತಿಳಿತದೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನೀರು ದೋಸೆ ಜೊತೆ ಇದು ಒಳ್ಳೆ ಕಾಂಬಿನೇಷನ್. ರೈಸ್ ಜೊತೆ ಕೂಡ ಇದು ತುಂಬ ಚೆನ್ನಾಗಿ ಹೊಂದಿಕೊಳ್ತದೆ. ಇದರ ಮಸಾಲೆ ಪೌಡರ್ ನಾವು ಮೊದಲೇ ಮಾಡಿಟ್ಟರೆ ಬೇಕಾದಾಗ ಸುಲಭವಾಗಿ ಇದನ್ನು ತಯಾರಿಸಬಹುದು. ಇದೇ ಮಸಾಲೆಯನ್ನು ಸೇರಿಸಿ ನೀವು ಸುವರ್ಣಗಡ್ಡೆ, ಬಾಳೆಕಾಯಿ, ಪನ್ನೀರಿದ್ದು ಸುಕ್ಕವನ್ನು ಸಹ ತಯಾರಿಸಬಹುದು. ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ವಿಡಿಯೋ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.